ಹೇಳಿದ ಪ್ರಹ್ಲಾದ, ಇದು ಭಕ್ತಿಗೆ ಪ್ರಚೋದಕವಾದ ಮಾರ್ಗಗಳು 9 ಅಂತ ಹೇಳಿದ. ಒಂದು ಶ್ರವಣ, ದೇವರ ಬಗ್ಗೆ ಕೇಳ್ತಲೇ ಇರಬೇಕಂತೆ, ನಿಲ್ಲೇಬಾರದು. ಶ್ರವಣ, ನಿರಂತರ ಮಾಡುವ ಶ್ರವಣ. ಅದು ಆ ಮನಸ್ಸು, ಅದು ಕಠಿಣವಾದ ಮನಸ್ಸು. ಆ ಕಠಿಣವಾದ ಮನಸ್ಸು ಅದನ್ನು ಕೊರೆದು ಅದರಲ್ಲಿ ಭಕ್ತಿರಸ ಬರಬೇಕಾದ್ರೆ ನಿರಂತರ ಶ್ರವಣ ಮಾಡಬೇಕಂತೆ. ಒಬ್ಬ ಜ್ಞಾನಿ ಹೇಳ್ತಾನೆ, ಈ ಬಂಡೆಕಲ್ಲಿರ್ತದೆ, ಬಂಡೆಕಲ್ಲನ್ನು ತೂತು ಮಾಡೋದು ತುಂಬ ಕಷ್ಟ. ಈ ಮಾಡಿನ ನೀರಿನ ಧಾರೆ ಬೀಳ್ತದೆ ನೋಡಿ, ಅದರ ಅಡಿಯಲ್ಲಿ ಒಂದು ಬಂಡೆಕಲ್ಲು ಇಟ್ಟಿದ್ದ. ಅದು ಏನಾಗಿತ್ತು ಅಂತಂದರೆ, ಆ ನೀರು ಬಿದ್ದು 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 ಅದರಲ್ಲಿ ದೊಡ್ಡ ಒಂದು ಹೊಂಡ ಆಗಿತ್ತು. ಮಣ್ಣಲ್ಲಿ ಅಲ್ಲ, ಆ ಬಂಡೆಕಲ್ಲಲ್ಲಿ. ಗ್ರಾವಣ್ಯಪಿ ನಿಮ್ನತಾಮಾದದಾತಿ ಅಂತ ಹೇಳ್ತಾನೆ. ಬಂಡೆಕಲ್ಲಲ್ಲಿಯೂ ರಂಧ್ರಕರಿ ಮಾಡುವ ಶಕ್ತಿ ಇದೆ. ಯಾವುದಕ್ಕೆ ಅಂದರೆ ನಿರಂತರತೆಗೆ. ಆ ನೀರು ನಿರಂತರ ಬಿದ್ದರೆ ಬಂಡೆಕಲ್ಲನ್ನೂ ತೂತು ಮಾಡುತ್ತದೆ ಅಂತ. ಬಂಡೆಕಲ್ಲನ್ನು ತೂತು ಮಾಡೋದು ಆಶ್ಚರ್ಯ ಅಲ್ಲ. ನಾವು ಮಾಡುವ ನಿರಂತರ ಶ್ರವಣ ಏನಿದೆ ಅದು ಮನಸ್ಸೆಂಬ ಬಂಡೆಕಲ್ಲನ್ನು ತೂತು ಮಾಡ್ತದೆ. ಅಲ್ಲಿರ್ತಕ್ಕ ಭಕ್ತಿಯ ರಸ ಮೇಲೆ ಚಿಮ್ಮು ಹಾಗೆ ಮಾಡುತ್ತೆ. ಶ್ರವಣ ಎಂಬುದು ಅದು ನಿರಂತರ ಮಾಡಬೇಕು. ಶ್ರವಣ, ಹರಿಭಜನೆ ಮಾಡೋ ನಿರಂತರ, ಭಗವಂತನ ಭಜನೆ, ಭಗವಂತನ ಆರಾಧನೆ ಅದು ನಿರಂತರ ಮಾಡಿದರೆ ಆ ಶ್ರವಣ ಅನ್ನೋದು ಮನಸ್ಸಿನಲ್ಲಿ ಸ್ಪಂದನೆಯನ್ನು ನೀಡ್ತದೆ. ಅದರ ಮೇಲೆ ಕೀರ್ತನ, ನಾವೇನು ಮಾಡ್ತೇವೆ ಶ್ರವಣ ಅದನ್ನು ಮತ್ತೆ ಕೀರ್ತನೆ ಮಾಡಬೇಕು. ನಾವು ಹೇಳ್ತಾ ಇರಬೇಕು. ಸ್ಮರಣಂ, ಆಮೇಲೆ ಸ್ಮರಣೆ ಮಾಡಬೇಕು. ನಿರಂತರ ಅದನ್ನೇ ನೆನಪಿಸಿಕೊಳ್ತಾ ಇರಬೇಕು. ಎಲ್ಲಿ ಹೋದರೂ ಅದೇ ನೆನಪಾಗಬೇಕು. ಒಂದು ಕ್ಷಣ ಬಿಟ್ಟರೆ, ಕ್ಷಣ ದೂರ್ಧ್ವಂ ಅತಾರ್ಕಿಕ ಅಂತ ಇದ್ದಾಗೇ ಅದು ಒಂದು ಕ್ಷಣ ಬಿಟ್ಟರೆ ಆ ವಿಷಯ ಎಲ್ಲೋ ಹೋಗಿ ಬಿಡ್ತದೆ. ಸ್ಮರಣಂ ಕೀರ್ತನಂ ವಿಷ್ಣೋ ಶ್ರವಣಂ ಸ್ಮರಣಂ ಅರ್ಚನಂ, ದೇವರ ಪೂಜೆ ಮಾಡಬೇಕಂತೆ. ಪಾದ ಸೇವನಂ, ಭಗವಂತನ ಪಾದವನ್ನು ಸೇವನೆ ಮಾಡಬೇಕು ಅಂತ. ದೇವರು ಎಲ್ಲಿ ಸಿಗ್ತಾನೆ? ಭಗವಂತನ ಪಾದ ಎಲ್ಲ ಕಡೆ ಇದೆ. ತ್ರಿವಿಕ್ರಮನ ಪಾದ ಎಲ್ಲ ಕಡೆ ತುಂಬಿದೆ. ಅದಕ್ಕಿಂತ ಜಾಸ್ತಿಯಾಗಿ ಜ್ಞಾನಿಗಳಲ್ಲಿ ಭಗವಂತನ ಪಾದ ಇದೆ. ಹಾಗಾಗಿ ಜ್ಞಾನಿಗಳ ಪಾದವನ್ನು ಮುಟ್ಟಿದರೆ ಭಗವಂತನ ಪಾದ ಮುಟ್ಟಿದ ಹಾಗೆ ಅನುಸಂಧಾನ ಮಾಡಬೇಕಂತೆ. ಪಾದ ಸೇವನಂ, ಭಗವಂತನ ಪಾದ ಅದು ಎಲ್ಲಿದೆ ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ. ಭಗವಂತ ಪರಂಧಾಮಕ್ಕೆ ಹೋದ. ಭಗವಂತ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ನಾವು ಕೃಷ್ಣನನ್ನು ಎಲ್ಲಿ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದರೆ, ಪುರಾಣೋರ್ಕಃ ಮಯೋದಿತಃ ಅಂತ ಹೇಳ್ತಾರೆ. ಭಾಗವತವನ್ನು ವ್ಯಾಸರು ರಚನೆ ಮಾಡಿದರಂತೆ. ಆ ಭಾಗವತದಲ್ಲಿ ಕೃಷ್ಣನ ಸನ್ನಿಧಾನ ಅಂತ. ಎಲ್ಲಿ ಪೂಜೆ ಮಾಡಬೇಕು? ಭಾಗವತದ ಪದಗಳ ಸಮುದಾಯದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಪಾದ ಅಂತಂದರೆ ಪದಾನಾಂ ಸಮುದಾಯ ಪಾದಂ, ಪದಗಳ ಸಮುದಾಯನೇ ಪಾದ. ಯಾವುದಂದರೆ ಭಾಗವತದ ಪದಗಳ ಸಮುದಾಯ, ಅದರಲ್ಲಿ ಭಗವಂತನ ಸನ್ನಿಧಾನ, ಅಲ್ಲಿ ಭಗವಂತನ ಪಾದ ಪೂಜೆ ಮಾಡಬೇಕು. ಏನು ಪಾದ ಪೂಜೆ? ಪುಸ್ತಕಕ್ಕೆ ನೀರು ಹಾಕುವುದಲ್ಲ. ಆ ಭಗವಂತನ ಪದಗಳ ಸಾರ ಅಮೃತ ಅದನ್ನು ನಿರಂತರ ನಾವು ಸೇವಿಸ್ತಾ ಇರಬೇಕು. ವಂದನಂ, ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರು ಕೊಟ್ಟದ್ದು ಈ ಕೈ, ಕಾಲು, ತಲೆ ಅದು ಎಲ್ಲಿ ಬೇಕಾದರೂ ತಿರುಗ್ತದೆ. ಯಾಕೆ ಕೊಟ್ಟ ಹಾಗೆ ಅಂತಂದರೆ ದೇವರಿಗೆ ನಮಸ್ಕಾರ ಮಾಡಲಿಕ್ಕೋಸ್ಕರ. ಅದು ಗಂಟಲ್ಲಿ ಭಗವಂತ ಬಗ್ಗಿಸಲಿಕ್ಕೆ ಬೇಕಾದ ಅನುಕೂಲ್ಯ ಮಾಡಿದ್ದಾನೆ. ಸೊಂಟದಲ್ಲಿ ಬಗ್ಲಿಕ್ಕೆ ಬೇಕಾದ ಅನುಕೂಲ್ಯವನ್ನು ಮಾಡಿದ್ದಾನೆ. ಕತ್ತಿನತ್ರ ಬಗ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದಾನೆ. ಯಾಕೆ ಅಂತಂದರೆ ವಂದನಂ, ದೇವರಿಗೆ ನಮಸ್ಕಾರ ಮಾಡಲಿಕ್ಕೋಸ್ಕರ. ಅರ್ಚನಂ ವಂದನಂ ದಾಸ್ಯಂ, ಭಗವಂತನ ದಾಸರಾಗಬೇಕಂತೆ, ಭಗವಂತನ ಭೃತ್ಯರಾಗಬೇಕಂತೆ. ದಾಸ್ಯಂ ಸಖ್ಯಂ, ಭಗವಂತನ ಸಖ್ಯ. ಆತ್ಮನಿವೇದನಂ, ಇದಕ್ಕೆ ಎರಡು ಚಿಂತನೆ ಇದೆ. ಆತ್ಮನಿವೇದನಂ ಅಂತಂದರೆ ನಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ. ಆಚಾರ್ಯರು ಹೇಳುವ ಅರ್ಥ ಆತ್ಮನಿವೇದನಂ, ನಮ್ಮ ಒಳಗೆ ಭಗವಂತ ಇದ್ದಾನೆ ಅಂತ. ಶರೀರದಲ್ಲಿ ಅಲ್ಲ, ಮನಸ್ಸಿನಲ್ಲಿ ಅಲ್ಲ, ನಮ್ಮ ಆತ್ಮನಲ್ಲಿ ಭಗವಂತ ಇದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ನಾವು ನರಸಿಂಹದೇವರನ್ನು ಹೇಳುವಾಗ ಜೀವೇ ಲಕ್ಷ್ಮೀ ನರಸಿಂಹಾಯ ನಮಃ ತತ್ವನ್ಯಾಸ ಮಾಡುವಾಗ ನರಸಿಂಹದೇವರು ನಮ್ಮ ಜೀವದಲ್ಲಿ ಇದ್ದಾರೆ ಅಂತ ಅನುಸಂಧಾನ ಮಾಡಬೇಕಂತೆ.
ಹಾಗೆ ಆತ್ಮನಿ ವೇದನ. ಅದು ಯಾಕೆ ಅಂತಂದರೆ ಈ ದೇಹ, ಈ ಮನಸ್ಸು ಇದೆಲ್ಲ ಬಿಡಬೇಕಾದ್ದು. ಹೇಗೆ ಮನೆಯನ್ನು ಹೇಗೆ ಬಿಡ್ತೇವೆ, ಈ ದೇಹವನ್ನೂ ನಾವು ಬಿಡ್ತೇವೆ, ಮನಸ್ಸನ್ನೂ ಕೂಡ ಅಷ್ಟೇ. ಅದನ್ನು ನಾವು ವೃಂದಾ ನದಿಯಲ್ಲಿ ಸ್ನಾನ ಮಾಡುವಾಗ ಮನಸ್ಸನ್ನೂ ಬಿಡ್ತೇವೆ. ಮೋಕ್ಷಕ್ಕೆ ಹೋಗುವಾಗ ನಮ್ಮೊಟ್ಟಿಗೆ ಬರುವುದು ಯಾವುದು ಅಂದರೆ ಆತ್ಮಸ್ವರೂಪ ಮಾತ್ರ. ಹಾಗಾಗಿ ಆತ್ಮನಿ ವೇದನಂ ಅಂದರೆ ಭಗವಂತ ಆತ್ಮನಲ್ಲಿ ಇದ್ದಾನೆ, ಆತ್ಮನಿಗೆ ನಿಯಾಮಕನಾಗಿ ಇದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ದೇವರು ನಮಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ. ಮೋಕ್ಷದಲ್ಲಿಯೂ ಕೂಡ ನಮಗೆ ನಿಯಾಮಕನಾಗಿ ರಕ್ಷಕನಾಗಿ ಭಗವಂತ ಇದ್ದಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ಪ್ರಹ್ಲಾದ ಹೇಳಿದ ಆತ್ಮನಿ ವೇದನಂ ಇತಿ. ಹೀಗೆ ಮಾಡಿದರೆ ಇದು ನವವಿಧವಾದ ಭಕ್ತಿಯ ಲಕ್ಷಣಗಳು ಅಂತ. ಹಿರಣ್ಯಕಶಿಪುವಿಗೆ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ ಇದೆಲ್ಲ ಇಷ್ಟನೇ. ಯಾವುದು ಅನಿಷ್ಟ ಅಂತಂದರೆ ಶ್ರವಣಂ ವಿಷ್ಣೋ, ಕೀರ್ತನಂ ವಿಷ್ಣೋ, ಸ್ಮರಣಂ ವಿಷ್ಣೋ, ಇದು ಮಾತ್ರ ಅವನಿಗೆ ಎಲರ್ಜಿ ಆಗಿತ್ತು. ಅಯ್ಯಯ್ಯೋ, ಈ ಮಗುವಿಗೆ ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಹಾಳು ಮಾಡಿ ಹಾಕಿದರು, ಆ ವಿಷ್ಣು ಯಾಕೆ ಬಂದ? ನಾನು ಯಾರ ಶ್ರವಣೆ ಮಾಡಬಾರ್ದು ಅಂತ ಜೀವನದಲ್ಲಿ ಸಂಕಲ್ಪ ಮಾಡಿದ್ದೆ, ನನ್ನ ಮಗ ಅದೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಎಂಥ ದುರಂತ ನೋಡಿ. ದೇವರದು ಕ್ರಮ ಅಂದರೆ ಹಾಗೆ. ಅಪ್ಪ ಏಕಾದಶಿ ಅಂದರೆ ಎಲರ್ಜಿ ಅವನಿಗೆ, ಮಗನಿಗೆ ಏಕಾದಶಿ ಬಿಟ್ಟರೆ ಎಲರ್ಜಿ. ಹೇಗಿರಬೇಕು ಆ ಮನೆ? ಅಪ್ಪನಿಗೆ ಸಂಧ್ಯಾ ವಂದನೆ ಅಂದರೆ ಇಷ್ಟ ಅಲ್ಲ, ಮಗನಿಗೆ ಸಂಧ್ಯಾ ವಂದನೆ ಒಂದು ತಬ್ಬಿಗೆ ನೀರು ಚೆಲ್ಲಿದ್ರೆ ಸಾಧ್ಯನೇ ಇಲ್ಲ. ಎಂಥ ವಿರುದ್ಧ. ಒಂದು ಕಡೆ ಹೇಗಾಯಿತು ಅಂತಂದರೆ ಅಪ್ಪ ಯಜ್ಞೋಪವೀತವನ್ನು ಬಿಟ್ಟಿದ್ದ. ನನಗೆ ಶ್ರದ್ಧೆ ಇಲ್ಲ ಅಂತ. ಮಗ ಹುಟ್ಟಿದ ಮೇಲೆ ಅಪ್ಪನ ಹತ್ರ ಹೇಳಿದ, ಅಪ್ಪ ನನಗೆ ಯಾವಾಗ ಉಪನಯನ ಮಾಡ್ತೀನಿ? ಅಯ್ಯೋ ಅಗ್ರಾಚಾರನೆ, ನಾನು ಜನಿವಾರ ಬೇಡ ಈ ಮನೆಗೆ ಅಂತ ಹೇಳಿದರೆ ಮಗ ಬಿಡುವುದಿಲ್ಲ. ಕೊನೆಗೆ ಪುರೋಹಿತರ ಹತ್ರ ಹೋದ ಅಪ್ಪ, ನನಗೆ ಜನಿವಾರ ಇಲ್ಲ, ಮಗ ಜನಿವಾರ ಬೇಕು ಅಂತ ಕೇಳ್ತಾನೆ, ಏನು ಮಾಡಲಿ, ಮೊದಲು ನಿನಗೆ ಉಪನಯನ ಮಾಡಬೇಕು ಅಂತ ಹೇಳಿದರು. ಕೊನೆಗೆ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಸಿ ಅವನು ಪ್ರಾಯಶ್ಚಿತ್ತ ಮಾಡಿ ಉಪನಯನ ಮಾಡಿದರು. ಉಪನಯನ ಮಾಡಿಸಿ ಮಗನಿಗೆ ಮತ್ತೆ ಉಪನಯನ ಮಾಡಿಸಿದರು. ಇದು ಇಂಥ ಕತೆ. ಅಂದರೆ ಒಬ್ಬನೇ ಮಗ, ಪ್ರೀತಿಯ ಮಗ, ಉಪನಯನ ನನಗೆ ಮಾಡು ಅಂತ ಹೇಳುವಾಗ ಮಾಡಿ ಮಗನ ಇಚ್ಛೆಯನ್ನು ಈಡೇರಿಸಿರಲಿಕ್ಕಾಗಲಿಲ್ಲ. ಕೊನೆಗೆ ಅಪ್ಪ ನಾಸ್ತಿಕ ಆಸ್ತಿಕ ಆದ. ಆದರೆ ಹಿರಣ್ಯಕಶಿಪುವನ್ನು ಏನು ಮಾಡಲಿಕ್ಕಾಗಲಿಲ್ಲ ಪ್ರಹ್ಲಾದನಿಗೆ. ಅವನು ಪ್ರಹ್ಲಾದನಿಗೆ ಉಪದೇಶ ಮಾಡುವಾಗೆಲ್ಲ ವಿಷ್ಣುವಿನ ಭಕ್ತಿ. ಅಂದರೆ ವಿಷ್ಣು ಭಕ್ತರು ಹೇಗಿರ್ತಾರೆ ಅಂತಂದರೆ ಅವರು ಎಲ್ಲಿಯೂ ಸಂಕೋಚ ಇಲ್ಲ. ರಾವಣ ಇದ್ದ, ರಾವಣನ ಮುಂದೆ ಹನುಮಂತ ದೇವರು ರಾವಣನ ವೈಭವ ಹೇಳಲಿಲ್ಲ. ಅವರು ಹೇಳಿದ್ದು ನರಾಮ ಬಾಣಧಾರಣೆ ಕ್ಷಮಾಹ ಸುರೇಶ್ವರಾ ಅಪಿ ವಿರಿಂಚಿ ಶರ್ವಪೂರ್ವಕ ಕಿಮುತ್ತಮಲ್ಪಸಾರಕ. ನೀನೆಂಥ ದುರ್ಬಲ ಲೆಕ್ಕ ರಾಮನ ಮುಂದೆ ಅಂತ ರಾಮನ ವೈಭವವನ್ನೇ ಹೇಳ್ತಾನೆ. ಹಾಗೆ ಪ್ರಹ್ಲಾದನ ಒಳಗೆ ವಾಯುದೇವರು ಸನ್ನಿಧಾನ. ಹಾಗಾಗಿ ಭಗವಂತನನ್ನು ವಿರೋಧ ಮಾಡುವ ಪ್ರಶ್ನೆನೇ ಇಲ್ಲ. ಭಗವಂತನ ಶಬ್ದ ಹೇಳಲಿಕ್ಕೆ ನಾಚಿಕೆನೇ ಇಲ್ಲ. ಅಪ್ಪ ವಿಷ್ಣುವಿನ ವಿರೋಧಿಯಾದರೂ ವಿಷ್ಣುವಿನ ಹೆಸರು ಹೇಳಿಯೇ, ವಿಷ್ಣುವಿನ ವೈಭವವನ್ನು ಹೇಳಿಯೇ ಅದೇ ಮೋಕ್ಷಕ್ಕೆ ಸಾಧನ ಅನ್ನೋದನ್ನು ಪ್ರಹ್ಲಾದ ಹೇಳ್ತಾನೆ. ಇದು ನಮಗೆ ಕೊಟ್ಟ ಮಾರ್ಗದರ್ಶನ. ಎಂಥ ಸಂದರ್ಭ ಬರಲಿ ನಾವು ನಮ್ಮ ಧರ್ಮವನ್ನು ನಾವು ಬಿಡಬಾರ್ದು. ಅದೊಂದು ಹೇಳ್ತಾರಲ್ಲ, ಅದೊಂದು ಬೀದರ್ನ ಹತ್ರ ಒಬ್ಬ ಹುಡುಗ, ಅವನು ಪರೀಕ್ಷಾ ಹಾಲಿಗೆ ಹೋಗಬೇಕು. ಹಾಲಿಗೆ ಹೋಗುವಾಗ ಕೇಳ್ತಾರೆ ಅವರು, ನೀನು ಬ್ರಾಹ್ಮಣ ಅಂತ. ಹೌದು ಅಂತ ಹೇಳಿದ. ಒಳಗೆ ಜನಿವಾರ ಉಂಟು ಅಂತ. ಹೌದು ಅಂತ ಹೇಳಿದ. ಜನಿವಾರ ತೆಗೆದರೆ ಪರೀಕ್ಷಾ ಹಾಲಿಗೆ ಬಿಡೋದು ಅಂತ. ಅವ ಹೇಳಿದ, ಪರೀಕ್ಷಾ ಹಾಲಿಗೆ ಜನಿವಾರಕ್ಕೆ ಏನು ಸಂಬಂಧ ಅಂತ. ಸಂಬಂಧ ಪ್ರಶ್ನೆ ಉಂಟು, ಇಲ್ಲಿ ಎಲ್ಲ ಜನಿವಾರ ಎಲ್ಲ ಹಾಕಲಿಕ್ಕಿಲ್ಲ, ತೆಗೀಬೇಕು ಅಂತ. ಅವೇ ಹೇಳಿದ, ನಮ್ಮ ಸಿಲೆಬಸ್ಸಲ್ಲಿ ಜನಿವಾರ ತೆಗಿಬೇಕು ಅಂತ ಇಲ್ಲ ಅದರಲ್ಲಿ, ಹಾಗಾಗಿ ಹಾಕ್ಕೊಂಡೇ ಹೋಗೋದು. ಅವರು ಹೇಳಿದರು ಹಾಕ್ಕೊಂಡ್ರೆ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ. ಅವ ಹೇಳಿದ, ನೀವು ಹಾಲಿಗೆ ಹೋಗಲಿಕ್ಕೆ ಬಿಡದಿದ್ದರೂ ತೊಂದರೆ ಇಲ್ಲ, ನಾನು ಜನಿವಾರ ತೆಗೆಯುವುದಿಲ್ಲ ಅಂತ ಜನಿವಾರ ಹಾಕ್ಕೊಂಡು ವಾಪಸ್ ಬಂದು ಮತ್ತೆ ಪರೀಕ್ಷೆಯಲ್ಲಿ ಪಾಸಾದ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ನಮ್ಮ ದೀಕ್ಷೆ ಅಂದರೆ ಹಾಗಿರಬೇಕು. ಸನಾತನ ಧರ್ಮ, ಅದರ ಬಗ್ಗೆ ನಮಗೆ ದೀಕ್ಷೆ ಇರಬೇಕು. ಪ್ರಹ್ಲಾದನ ದೀಕ್ಷೆ ಅಂದರೆ ಹಾಗೆ, ಸನಾತನ ಧರ್ಮದ ಬಗ್ಗೆ, ಭಗವಂತನ ಬಗ್ಗೆ ಅಂತಹ ದೀಕ್ಷೆ ಅದು ಪ್ರಹ್ಲಾದನದ್ದು. ಪ್ರಹ್ಲಾದ ಅವನು ಅಪ್ಪನ ಮುಂದೆ ಹೇಳಿದರೆ ಅಪ್ಪ ಸಿಡಿಮಿಡಿಗೊಂಡ. ಅಪ್ಪನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅಪ್ಪ ಕೋಪದಿಂದ ನಡುಗಿದ. ಅದು ದೌರ್ಬಲ್ಯದ ಲಕ್ಷಣ. ಕೋಪ ಬಂತು ಅಂತಂದರೆ ದೌರ್ಬಲ್ಯ ಬರುತ್ತೆ ಅಂತ ಅಲ್ವಾ. ಕೋಪ ಯಾಕೆ ಬರಬಾರದು ಅಂತಂದರೆ ನಾವು ತಿಳ್ಕೊಂಡಿದ್ದೇವೆ ಕೋಪ ಬಲದ ಲಕ್ಷಣ ಅಂತ.
ಕೋಪ ಎಂಬುದು ಬಲದ ಲಕ್ಷಣ ಅಲ್ಲ, ಅದು ದೌರ್ಬಲ್ಯದ ಲಕ್ಷಣ. ನೋಡಿ, ಕೋಪ ಬಂದರೆ ನೀವು ಒಂದು ಸಲ ನೋಡಿ, ನಿಮ್ಮನ್ನೇ ನೋಡಿಕೊಳ್ಳಿ. ಕೋಪ ಬಂದಾಗ ನಾವು ಹೇಗಿರ್ತೇವೆ? ಕೋಪ ಬಂತು ಅಂದರೆ ಕಾಲು ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಎದೆ ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಕೈ ನಡಗಲಿಕ್ಕೆ ಪ್ರಾರಂಭ ಆಗುತ್ತೆ, ಆ ಮುಖ ಅಂತೂ ವಿಕಾರ ಆಗುತ್ತೆ. ಅವನ ಫೋಟೋ ತೆಗೆದು ನಮ್ಗೆ ಕೊಡಬೇಕು, ಕೋಪ ಬಂದಾಗ ನಾವು ಹೆಂಗಿರ್ತೇವೆ ಅಂತ. ನೋಡಿದರೆ ಇನ್ನೊಂದು ಸಲ ಕೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ದೌರ್ಬಲ್ಯದ ಲಕ್ಷಣ. ಕೋಪದಿಂದಾಗಿ ನಾವು ದುರ್ಬಲರಾಗ್ತೇವೆ ಹೊರತು ಪ್ರಬಲರಲ್ಲ. ಕೋಪ ಬರುವುದು ದೌರ್ಬಲ್ಯದಿಂದ. ಹಿರಣ್ಯಕಶಿಪು ಅವರು ಸಿಡಿಮಿಡಿಗೊಂಡ, ನಡುಗಿದ ಕೋಪದಿಂದ. ಅವನು ತಿಳ್ಕೊಂಡದ್ದು, ನಾನು ನಡಗಿದರೆ ಜಗತ್ತು ನಡುಗ್ತದೆ, ಅವ ಮಾತ್ರ ನಡುಗಿದ್ದಷ್ಟೇ, ಜಗತ್ತು ನಡುಗುವುದಿಲ್ಲ. ಹಿರಣ್ಯಕಶಿಪು ತನ್ನ ಭೃತ್ಯರಿಗೆ ಆಜ್ಞೆ ಮಾಡ್ತಾನೆ, ಇವನನ್ನು ಕೊಲ್ಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನ ನಡೀಲಿ. ಎಂತೆಂಥ ಪ್ರಯತ್ನಗಳು! ಪರ್ವತ ಪಾತನೈಹಿ, ಪರ್ವತದಿಂದ ಕೆಳಗೆ ಬೀಳಿಸ್ತಾರೆ, ಎತ್ತರದ ಬೆಟ್ಟಕ್ಕೆ ಕರ್ಕೊಂಡು ಹೋಗೋದು, ಕೆಳಗೆ ಪ್ರಪಾತಕ್ಕೆ ತಳ್ಳೋದು. ಆದರೆ ಪ್ರಹ್ಲಾದ ಸಾಯಲಿಲ್ಲ. ಬಿಸಿ ಎಣ್ಣೆಯಲ್ಲಿ, ಕುದಿಯುವ ಎಣ್ಣೆಯಲ್ಲಿ ಹಾಕೋದು. ವಾಯು ಅಗ್ನಿ ಸಲಿಲೈರಪಿ, ಅಲ್ಲಿ ಬಿಸಿಯಾದ ನೀರಿಗೆ ಹಾಕ್ತಾರೆ. ಪ್ರಹ್ಲಾದೇನೂ ಆಗಲಿಲ್ಲ. ಹಿಮ ಶೀತವಾದ ಹಿಮದ ಮಧ್ಯದಲ್ಲಿ ಅವನನ್ನು ತುಂಬಿಸುವುದು, ಅವನ ಪೂರ್ತಿ ಮೈಯೆಲ್ಲ ಹಿಮದಿಂದ ಆವರಣೆ ಮಾಡೋದು. ಹಿಮ ಏನೂ ಮಾಡಲಿಲ್ಲ, ಜೋರಾಗಿ ಗಾಳಿ ಬೀಸೋದು, ಏನು ಸಾಯಲಿಲ್ಲ. ಆನೆಯಲ್ಲಿ ತುಡಿಸಿದ, ಏನೇನು ಮಾಡಿದರೂ ಪ್ರಹ್ಲಾದನಿಗೆ ಏನೇನೂ ಆಗಲಿಲ್ಲ. ನಮ್ಮ ಬದುಕಿಸುವ ದೇವರು ಒಳಗಿನಿಂದ ಗಟ್ಟಿಯಾಗಿ ಬದುಕಿಸಬೇಕು ಅಂತ ಸಂಕಲ್ಪ ಮಾಡಿದರೆ ಇಲ್ಲಿ ಯಾರು ಏನು ಮಾಡಿದರೂ ಸಾಯಿಸಲಿಕ್ಕಾಗೋದಿಲ್ಲ. ಒಳಗಿದ್ದ ದೇವರು ಸಾಯಿಸಬೇಕು ಅಂತ ಸಂಕಲ್ಪ ಮಾಡಿದರೆ, ನಾವು ಬದುಕಿಸಬೇಕು ಅಂತ ಶತಪ್ರಯತ್ನ ಮಾಡಿದರೂ ನಮ್ಮ ಪ್ರಯತ್ನ ವಿಫಲ. ಹಾಗಾಗಿ ಒಳಗಿನ ದೇವರು ಪ್ರಹ್ಲಾದ ಬದುಕಬೇಕು, ಪ್ರಹ್ಲಾದ ಚಿರಂಜೀವಿ ಆಗಬೇಕು, ಅದು ದೇವರ ಸಂಕಲ್ಪ. ಹೀಗಿರುವಾಗ ಹಿರಣ್ಯಕಶಿಪುವಿನ ಪ್ರಯತ್ನ ಹೇಗೆ ಸಾಧ್ಯ? ಹಿರಣ್ಯಕಶಿಪುವಿಗೆ ವರ ಇರುವುದು ಹೊರಗೆ ಸಾಯಬಾರದು ಅಂತ ಹೊರತು ಒಳಗಿದ್ದವರನ್ನು ಕೊಲ್ಲುವ ಶಕ್ತಿ, ಹೊರಗಿದ್ದವರನ್ನು ಕೊಲ್ಲುವ ಶಕ್ತಿ ಅವನಿಗಿಲ್ಲ. ಅವನಿಗೆ ಭ್ರಮೆ ಮಾತ್ರ. ಹಾಗಾಗಿ ಮಗನನ್ನು ಏನೇನೂ ಮಾಡಲಿಕ್ಕಾಗಲಿಲ್ಲ. ಹಿರಣ್ಯಕಶಿಪು ತಲೆ ಮೇಲೆ ಕೈ ಇಟ್ಕೊಂಡು ಕೂತಂತೆ. ಅಪ್ಪ, ನನ್ನ ಸ್ಥಿತಿ ಏನಾಯಿತು? ಎಂಥ ಶೋಚನೀಯವಾದ ಸ್ಥಿತಿ! ನಾನೇನು ಮಾಡಲಿ? ಮಗನ ಮುಂದೆ ನನಗೆ ಪರಾಜಯ. ಎಲ್ಲರೂ ಮಗನ ಮುಂದೆ ಪರಾಜಯ ಇಷ್ಟಪಡ್ತಾರೆ. ಪುತ್ರಾದಿಚ್ಛೇದ್ ಪರಾಜಯಂ, ಪುತ್ರನಿಂದ ಪರಾಜಯವನ್ನು ಬಯಸಬೇಕು ಅಂತ ಹೇಳ್ತಾರೆ. ಆದರೆ ಹಿರಣ್ಯಕಶಿಪು ಸಹನೆ ಆಗಲಿಲ್ಲ. ಯಾಕೆಂತಂದರೆ ವಿಷ್ಣುವನ್ನು ಗಟ್ಟಿಯಾಗಿ ನಂಬಿ ಬದುಕಿದ್ದಾನೆ. ಅಂದರೆ ಹಿರಣ್ಯಕಶಿಪು ಸತ್ತ, ನಾನೇನು ಮಾಡಲಿ ಅಂತ ತಲೆ ಬಡ್ಕೊಂಡು ಒದ್ದಾಡ್ತಾ ಇದ್ದ. ಚಂಡಾಮರ್ಕರು ಸಿಕ್ಕಿದ ಅವಕಾಶ ಬಿಡಬಾರದು ಅಂತ ಹೇಳಿದರು. ಹಿರಣ್ಯಕಶಿಪು ಏನು ಗೆದ್ದರು ಜನ ಹೇಳೋದು ನಿನ್ನ ಮಗ ಗೆದ್ದ ಅಂತಲೇ ಹೇಳೋದು. ಪ್ರಹ್ಲಾದನ ಪರಿಚಯ ಯಾರಿಗೂ ಇಲ್ಲ. ಯಾರು ಗೆದ್ದದ್ದು? ಹಿರಣ್ಯಕಶಿಪುವಿನ ಮೊದಲನೇ ಮಗ, ಭಾರಿ ಚೆನ್ನಾಗಿದ್ದಾನೆ, ಒಳ್ಳೆಯ ಚೂಟಿ ಇದ್ದಾನೆ ಅಂತ ನಿನ್ನನ್ನೇ ಹೊಗಳ್ತಾರೆ ಹೊರತು ಏನಿಲ್ಲ, ನಿನಗೇನು ಪರಾಭವ ಪ್ರಶ್ನೆನೇ ಇಲ್ಲ, ನೀನು ಸುಮ್ಮನೆ ಕೂತ್ಬಿಡು, ಎಲ್ಲ ಸರಿಯಾಗ್ತದೆ, ನಾನು ಕರ್ಕೊಂಡು ಹೋಗ್ತೇನೆ, ನಾನು ಸರಿ ಮಾಡ್ತೇನೆ ಅಂತ ಚಂಡಾಮರ್ಕರು ಕರ್ಕೊಂಡು ಹೋಗ್ತಾರೆ. ಅವರ ಪಾಠಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಈಗ ಸ್ವಚ್ಛಂದ ಪ್ರವೃತ್ತಿ ಅವ್ರದ್ದು. ಅವರನ್ನು ಕೇಳುವವರೇ ಇಲ್ಲ. ಇಲ್ಲಿವರೆಗೆ ಭಯ ಇತ್ತು, ಇನ್ಸ್ಪೆಕ್ಷನಿಗೆ ಬರ್ತಾರೆ, ನಮ್ಮ ರಾಜನೇ ಇನ್ಸ್ಪೆಕ್ಷನ್ ಮಾಡ್ತಾನೆ ಅಂತ ಒಂದು ಭಯ ಇತ್ತು. ಇನ್ನು ಮುಂದೆ ಅವನಿಗೆ ಭಯ ಇಲ್ಲ. ಹಾಗಾಗಿ ಚಂಡಾಮರ್ಕರಿಗೆ ಖುಷಿಯೋ ಖುಷಿ. ಪಾಠಶಾಲೆ ಬೆಳಗ್ಗೆ ಬಾಗಿಲು ತೆಗೆಯುವುದು, ಗೃಹಮೇಧೀಯ ಕರ್ಮಸು, ಪೌರೋಹಿತ್ಯಕ್ಕೆ ಹೋಗೋದು, ಸಾಯಂಕಾಲ ಬರೋದು, ಬೀಗ ಹಾಕೋದು. ಅದಕ್ಕೆ ಹಿರಣ್ಯಕಶಿಪು ಸಂಬಳ. ಅವತ್ತಿನಿಂದ ಪ್ರಾರಂಭ ಆಯಿತು. ಶಾಲೆಗೆ ಹೋಗಬೇಕು, ಕೆಲಸ ಮಾಡಬಾರ್ದು, ಸಂಬಳ ಬಿಡಬಾರ್ದು. ಹಿರಣ್ಯಕಶಿಪುವಿನ ಶಾಲೆ ಹೀಗಾಯಿತು ಸ್ಥಿತಿ. ಏನಾಯಿತು ಅದರ ಸ್ಥಿತಿ ಅಂತಂದರೆ, ಮಕ್ಕಳಿಗೆ ಪಾಠ ಹೇಳುವ ಅಧ್ಯಾಪಕರು ಷಂಡನೂ ಇಲ್ಲ, ಮರ್ಕನೂ ಇಲ್ಲ, ಎರಡೂ ಇಲ್ಲ. ಮಕ್ಕಳು ಸ್ವಚ್ಛಂದವಾಗಿ ಬೆಳೆದರ ಇಲ್ಲ ಅಂತ ಹೇಳಿದರು. ಯಾಕೆ ಅಂತಂದರೆ, ನಾರದರ ಶಿಷ್ಯ ಇದ್ದಾನೆ, ಪ್ರಹ್ಲಾದ ಇದ್ದಾನೆ. ಪ್ರಹ್ಲಾದ ನೋಡಿದ, ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಒಳ್ಳೆಯ ಸಾತ್ವಿಕ ವಿದ್ಯಾರ್ಥಿಗಳು. ಈ ಸಾತ್ವಿಕರ ವಿದ್ಯಾರ್ಥಿಗಳು ಹಾಳಾಗಬಾರ್ದು, ಸಮಯ ವ್ಯರ್ಥ ಆಗಬಾರ್ದು. ಮಕ್ಕಳು ಕರೆದರಂತೆ, ಪ್ರಹ್ಲಾದ ಆಟ ಆಡೋಣ ಅಂತ. ಪ್ರಹ್ಲಾದ ಹೇಳಿದ, ಬನ್ನಿ ಅಲ್ಲ ಅಂತ. ಬಂದರು ಒಳಗೆ, ಕೂಡಿ ಅಂತ ಹೇಳಿದ. ಕೂಡಿಸಿದ. ಪ್ರಹ್ಲಾದ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ನಾರದರು ಹೇಳಿಕೊಟ್ಟದ್ದು ಏನು ಅಂತಂದರೆ, ಆಟ ಆಡುವ ವಯಸ್ಸಲ್ಲ, ಇಲ್ಲಿ ನಾವು ದೇವರ ಬಗ್ಗೆ ಚಿಂತನೆ ಮಾಡಬೇಕಾದ ವಯಸ್ಸು. ಪ್ರಹ್ಲಾದ ಪಾಠ ಮಾಡಿದ.
ಮಕ್ಕಳು ಕೇಳಿದರು ಬೆಳಗಿನಿಂದ ಸಾಯಂಕಾಲ ತನಕ ಪಾಠ ಮಾಡಿದ ಪ್ರಹ್ಲಾದ. ಅದೂ ಒಂದು ಕಲೆ, ಮಕ್ಕಳಿಗೆ ಪಾಠ ಹೇಳಬೇಕು. ಅದೂ ಕೂಡ ದೈತ್ಯ ಬಾಲಕರಿಗೆ ಪಾಠ ಹೇಳಬೇಕು. ದೈತ್ಯರ ಮನೆಯ ವಾತಾವರಣ ಹೇಗಿರ್ತದೆ ಅಂತಂದರೆ ಕಡಿ ಬಡಿ ಕೊಲ್ಲು ಇಂಥದ್ದೇ ವಾತಾವರಣ. ಆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ಪ್ರಹ್ಲಾದ ಹೇಳಿದ ಪಾಠ ಏನು ಅಂತಂದರೆ, ಅಪ್ಪ, ದೇವರು ಒಲಿತಾನೆ. ಯಾವುದರಿಂದ ಒಲಿತಾನೆ? ನಾನು ಬ್ರಾಹ್ಮಣ ಆಗಬೇಕು, ನಾನು ಸ್ವಾಮಿಗಳಾಗಬೇಕು, ಅದಿಲ್ಲ ದೇವರು ಒಲಿಯಲಿಕ್ಕೆ. ಅನ್ಯತ್ ವಿಡಂಬನಂ, ಅದೆಲ್ಲ ವಿಡಂಬನ ಮಾತ್ರ. ದೇವರು ಯಾವುದಕ್ಕೆ ಒಲಿತಾನೆ? ಅವನು ಹೇಳಿದ, ಎಲ್ಲಿ ನಮಗೆ ಕಾರುಣ್ಯ ಇದೆ, ಎಲ್ಲಿ ಇನ್ನೊಬ್ಬರ ಬಗ್ಗೆ ಅನುಕಂಪ ಇದೆ, ದೇವರು ಅದಕ್ಕೆ ಒಲಿತಾನೆ. ಹಾಗಾಗಿ ಅದು ಇನ್ನೊಬ್ಬರ ಬಗ್ಗೆ ದಯಾಂಕುರುತ, ಇನ್ನೊಬ್ಬರ ಬಗ್ಗೆ ದಯೆಯನ್ನು ಮಾಡಿ. ದಯೆ ಅನ್ನೋದು ಧರ್ಮದ ಒಂದು ಪಾದ. ದಯೆಯನ್ನು ರೂಢಿಸಿಕೊಳ್ಳಿ. ಎಂತಹ ಪ್ರವಚನ ನೋಡಿ. ಕಡಿಯುವ ಮನೆಯ ಮಕ್ಕಳಿಗೆ ಪ್ರಹ್ಲಾದ ಮಾಡಿದ್ದು ದಯಾಂಕುರುತ. ಅಂದರೆ ಪ್ರಾಣಿಗಳನ್ನು ಕೊಲ್ಲಬೇಡಿ, ಪ್ರಾಣಿಗಳನ್ನು ಹಿಂಸೆ ಮಾಡಬೇಡಿ, ಇನ್ನೊಬ್ಬರನ್ನು ಕೊಲ್ಲುವುದು ಅದು ಅಸಂಸ್ಕೃತಿ. ಅದನ್ನು ಪಾಠವನ್ನು ಪ್ರಹ್ಲಾದ ಹೇಳಿಕೊಟ್ಟು ದಯಾಂಕುರುತ. ಎಲ್ಲ ಪ್ರಾಣಿಗಳು ನಮ್ಮ ಹಾಗೆ ಇತರ ಪ್ರಾಣಿಗಳು ಬದುಕಲಿಕ್ಕೆ ಬೇಕಾದವುಗಳು, ಅವರಿಗೆ ಜೀವನ ಕೊಡಿ ಅಂತ. ಇದು ಪ್ರಹ್ಲಾದನ ಪಾಠ. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಸಾತ್ವಿಕ ಮಕ್ಕಳಿಗೆ ದೇವರನ್ನು ಚಿಂತನೆ ಮಾಡಿ, ದೇವರು ಕಾಣುವುದಿಲ್ಲ ಅಂತ ಹೇಳಬೇಡಿ. ಅವನು ಹೇಳಿದ, ಗ್ರಾವಸು ಹೇಮ ಯಥ ಅಂತ ಹೇಳ್ತಾನೆ. ಈ ಬಂಗಾರ ಇದೆ, ಬಂಗಾರ ಎಲ್ಲಿ ಸಿಗ್ತದೆ? KGF ಅಲ್ಲಿ ಬಂಗಾರ ಸಿಗ್ತಿತ್ತು. ಎಲ್ಲಿ ಬಂಗಾರ ಸಿಗೋದು? ಮಣ್ಣಿನ ಮಧ್ಯದಲ್ಲಿ ಬಂಗಾರ ಸಿಗೋದು. ಬಂಗಾರದ ಮಧ್ಯದಲ್ಲಿ, ಮಣ್ಣಿನ ಮಧ್ಯದಲ್ಲಿ ಬಂಗಾರ ಇದೆ ಅಂತಂದರೆ ಯಾರಾದರೂ ಒಪ್ತಾರ? ಅದನ್ನು ಆ ಹೇಮಕಾರ, ಆ ಬಂಗಾರದ ಪರಿಚಯ ಇರತಕ್ಕಂತಹ ವ್ಯಕ್ತಿ ಆ ಮಣ್ಣನ್ನು ಪರಿಶೋಧನೆ ಮಾಡ್ತಾನೆ, ಆ ಮಣ್ಣನ್ನು ತೆಗಿತಾನೆ, ಮಣ್ಣನ್ನು ಬೇರ್ಪಡಿಸ್ತಾನೆ, ಪರೀಕ್ಷೆಗೆ ಒಳಪಡಿಸ್ತಾನೆ, ಶುದ್ಧವಾದ ಬಂಗಾರವನ್ನು ತೆಗಿತಾನೆ. ಹೇಮಕಾರನಿಗೆ ಗೊತ್ತಿದೆ ಆ ಮಣ್ಣಿನಿಂದ ಬಂಗಾರವನ್ನು ಬೇರ್ಪಡಿಸಲಿಕ್ಕೆ. ಬಂಗಾರ ಮಣ್ಣಿನಲ್ಲೇ ಇದೆ, ಮಣ್ಣಿನಲ್ಲಿದ್ದ ಬಂಗಾರವನ್ನು, ಮಣ್ಣನ್ನು ಬೇರೆ ಮಾಡಿ ಬಂಗಾರವನ್ನು ಹೇಗೆ ತೆಗಿತಾನೆ, ಬಂಗಾರದಂತಹ ದೇವರನ್ನು ಈ ಜಾಗದಲ್ಲೇ ನಾವು ತೆಗಿಬೇಕಾದ್ದು. ಪಂಚಭೂತಗಳ ಮಧ್ಯದಲ್ಲೇ ನಮ್ಮ ದೇವರಿದ್ದಾನೆ. ದೇವರನ್ನು ನಾವು ಪಡೆಯಬೇಕಾದ ಜಾಗ ಇದು ಅಂತ ಪ್ರಹ್ಲಾದ ಹೇಳಿದಾಗ, ಇದೇ ಶರೀರದಲ್ಲಿ ದೇವರಿದ್ದಾನೆ, ದೇವರನ್ನು ಹುಡುಕಿ. ಯಾಕೆಂತಂದರೆ ಆತ್ಮತ್ವ ಸರ್ವಭೂತಾನ ಸಿದ್ಧತ್ವಾದಿಯ ದೇಹಿನ. ದೇವರನ್ನು ಹುಡುಕುವುದು ಕಷ್ಟ ಅಂತ ನೀವು ಹೇಳೋದು. ದೇವರು ಎಲ್ಲಿಯೋ ಒಂದು ಬದರಿಯಲ್ಲಿ ಮೂಲೆಯಲ್ಲಿದ್ದರೆ ಹುಡುಕೋದು ಕಷ್ಟ. ದೇವರು ನಮ್ಮಲ್ಲಿಯೇ ಇದ್ದರೆ ಹುಡುಕೋದು ಏನು ಕಷ್ಟ ಅಂತ ಕೇಳ್ತಾನೆ ಪ್ರಹ್ಲಾದ. ಆತ್ಮತ್ವ ಸರ್ವಭೂತಾನ, ಎಲ್ಲ ಕಡೆ ತುಂಬಿದ್ದಾನೆ ನಮ್ಮ ದೇವರು. ದೇವರು ಇಲ್ಲದಿದ್ದ ಜಾಗನೇ ಇಲ್ಲ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದರೆ ತಪ್ಪಲ್ವ ಅದು? ಅವನು ಹೇಳೋದೇ ಹಾಗೆ, ಆತ್ಮತ್ವ ಸರ್ವಭೂತಾನ, ದೇವರು ಎಲ್ಲ ಕಡೆ ಇದ್ದಾನೆ, ನನ್ನ ಒಳಗೂ ದೇವರಿದ್ದಾನೆ. ಹಾಗೆ ಎಷ್ಟು ಸುಲಭ ದೇವರನ್ನು ಹುಡುಕೋದು. ನಮ್ಮನ್ನಂತೂ ನಾವು ಪ್ರೀತಿ ಮಾಡ್ತೇವೆ. ನಮ್ಮನ್ನು ಯಾಕೆ ನಾವು ಪ್ರೀತಿ ಮಾಡಬೇಕು ಅಂತಂದರೆ ದೇವರಿದ್ದದ್ದರಿಂದ ಅಂತ ಹೇಳಿಕೊಟ್ರೆ, ಓ ದೇವರಲ್ಲಿ ನಮಗೆ ಭಕ್ತಿ ಬರುತ್ತೆ. ಪ್ರಹ್ಲಾದ ಮಾಡಿದ ಕ್ಲಾಸ್ ಇದು ಅಂತ ಆ ಪ್ರಹ್ಲಾದ ಮಾಡಿದ ಪ್ರವಚನವನ್ನು ವಿಸ್ತೃತವಾಗಿ ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ. ನಮ್ಮ ಆಚಾರ್ಯರದು ವಿಸ್ತೃತವಾದಂತಹ ವಿವರಣೆ ಈ ಭಾಗದಲ್ಲಿ ನಾವು ನೋಡ್ತೇವೆ. ಚಂಡಾಮರ್ಕರು ಬರ್ತಾರೆ, ಸಾಯಂಕಾಲ ಆಯಿತು, ಶಬ್ದನೇ ಕೇಳೋದಿಲ್ಲ, ಭಯ ಆಯಿತು. ಇದೇನು ಮಕ್ಕಳು 4 ಗಂಟೆಗಿಂತ ಮುಂಚೆನೇ ಹೋದ್ರ, ಬೀಗನೇ ಆಗಲಿಲ್ಲ, ಎಲ್ಲಿಯಾದರೂ ಹಿರಣ್ಯಕಶಿಪುಗೆ ಸುದ್ದಿ ಬಂದರೆ ಏನು ಅಂತ ಬರ್ತಾರೆ. ಮಕ್ಕಳು ಎಲ್ಲ ಇದ್ದಾರೆ, ಪಿಚಿ 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 ಅಂತ ಕೇಳ್ತಾ ಇದೆ. ಏನು ಅಂತ ನೋಡ್ತಾರೆ, ಮಕ್ಕಳು ಸ್ತಬ್ಧರಾಗಿ ಕೂತಿದ್ದಾರೆ. ಒಬ್ಬ ಪಾಠ ಹೇಳ್ತಾನೆ. ಯಾರು ಮೇಷ್ಟ್ರು ಬಂದರು, ಭಯ ಆಯ್ತು ಅವರಿಗೆ ನಮ್ಮ ಜಾಗಕ್ಕೆ. ನೋಡ್ತಾರೆ, ನಮ್ಮ ಮಾಣಿ ಪ್ರಹ್ಲಾದ, ನಿನ್ನೆ ನನ್ನ ಶಿಷ್ಯ ಗಲಾಟೆ ಮಾಡಿ ಬಂದವ, ಇವತ್ತು ಪಾಠ ಮಾಡ್ತಾ ಇದ್ದಾನೆ. ಪ್ರಹ್ಲಾದ ಪಾಠ ಮಾಡ್ತಾನೆ, ಮಕ್ಕಳು ಸುಮ್ಮನೆ ಕೂತಿದ್ದಾರೆ. ಸಾಮಾನ್ಯವಾಗಿ ನಮ್ಮದು ಸ್ವಭಾವ ಹೇಗೆ ಅಂತಂದರೆ, ಪಾಠನೋ ಪ್ರವಚನನೋ ಮಾಡಿದರೆ ಪ್ರವಚನಕಾರನ್ನು ನಾವು ನೋಡಲಿಕ್ಕೆ ಆಗೋಲ್ಲ, ಪಾಠ ಹೇಳುವ ಮೇಷ್ಟ್ರು ನೋಡಲಿಕ್ಕೆ ಆಗೋದಿಲ್ಲ. ಯಾರು ಬಂದರೂ ಕಿಟಕಿಯಲ್ಲಿ ನೋಡ್ತಾ ಇರ್ತೇವೆ, ಯಾರಾದರೂ ಬಂದರೆ ಖುಷಿ ಅವರನ್ನು ನೋಡ್ತಾ ಇರ್ತೇವೆ, ಏನು ಮಾಡ್ತಾನೆ ಅಂತ ಸಾಮಾನ್ಯವಾದ ಸಂಗತಿ. ಆದರೆ ಈ ಸ್ಕೂಲ್ನಲ್ಲಿ ಪ್ರಹ್ಲಾದನ ಶಾಲೆಯಲ್ಲಿ ಹುಡುಗರು, ನಾನು ಒಂದು ಇಷ್ಟು ಹೊತ್ತಾದರೂ ಷಂಡನನ್ನು ನೋಡೋದಿಲ್ಲ, ಮರ್ಕನನ್ನು ನೋಡೋದಿಲ್ಲ, ಪ್ರಹ್ಲಾದನನ್ನೇ ನೋಡ್ತಾರೆ. ತನ್ಯಸ್ಥ ಹೃದಯೇ ಕ್ಷಣ, ಪ್ರಹ್ಲಾದನನ್ನೇ ನೋಡ್ತಾ ಇದ್ದಾರೆ. ಆದರೆ ಏನು ಅಂತಂದರೆ ಪ್ರಹ್ಲಾದನ ಪಾಠ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ನಾವು ಅದು ನೋಡಲಿಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತಾರೆ, ಆಚೆ ನೋಡಿದೆವು ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಹಾಗೆ ಪ್ರಹ್ಲಾದನನ್ನೇ ನೋಡ್ತಾ ಇದ್ದಾರೆ ಅಂತಂದರೆ ಪ್ರಹ್ಲಾದನ ಪಾಠ ರುಚಿಸಿದೆ.
ತನ್ಯಸ್ಥ ಹೃದಯ, ಪ್ರಹ್ಲಾದನನ್ನೇ ಹೃದಯಪೂರ್ವಕವಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ಚಂಡಾಮರ್ಕರಿಗೆ ಹೊಟ್ಟೆ ಉರ್ರೀತಂತೆ. ನನಗೆ ಒಂದು ನಿಮಿಷ ಈ ಹುಡುಗರು ನನ್ನ ಪಾಠ ಕೇಳಲಿಲ್ಲ, ಈ ಪ್ರಹ್ಲಾದನ ಪಾಠ ಇಷ್ಟು ಚೆನ್ನಾಗಿ ಕೇಳ್ತಾರೆ, ಈ ಮಕ್ಕಳು ಸರಿಯಿಲ್ಲ. ಹೋದರು ಹಿರಣ್ಯಕಶಿಪಿಗೆ ಬತ್ತಿ ಇಟ್ಟರು. ಹಿರಣ್ಯಕಶಿಪು, ನಿನ್ನ ಮಗ ಮಾತ್ರ ಹಾಳಾದದ್ದಲ್ಲ, ಊರಿಡೀ ಹಾಳಾಯಿತು ಅಂತ. ಇದು ಹಾಳ ಮಾಡಿದ್ದ, ಅವನು ಒಳ್ಳೇದು ಮಾಡಿದ್ದ, ಊರಿಡೀ ಹಾಳಾಯಿತು ಅಂತ. ಏನಾಯಿತು ಅಂತ, ಎಲ್ಲ ಮಕ್ಕಳಿಗೆ ಕಿವಿ ಊದಿ ಹಾಳು ಮಾಡ್ತಾ ಇದ್ದಾನೆ ನಿನ್ನ ಮಗ. ಏನು ಮಾಡಬೇಕು, ಏನು ಮುಗಿಸಿಬಿಡಿ ಅವನನ್ನು ಅಂತ ಚಂಡಾಮರ್ಕರು ಹೇಳಿದರು. ನೋಡಿ, ಇದು ದುಷ್ಟರ ಕ್ರಮ ಅಂದರೆ ಹೀಗೆ. ನನಗೆ ಆಗಲಿಲ್ಲ ಅಂತಂದರೆ ಅವನು ಕೆಟ್ಟವ, ನನಗೆ ಆದರೆ ಒಳ್ಳೆದವ. ನನಗೆ ಆಗದಿದ್ದದನ್ನು ಮಾಡಿದ, ಹೊಗಳಬೇಕಾ ಬೇಡವಾ? ನನಗೆ ಮಾಡಲಿಕ್ಕೆ ಆಗಲಿಲ್ಲ ಇಂತಹ ಸಾಧನೆ, ಇದನ್ನು ಪ್ರಹ್ಲಾದ ಮಾಡಿದ, ನಿನ್ನ ಮಗ ಮಾಡಿದ, ನಿನ್ನ ಮಗ ಎಷ್ಟು ಗ್ರೇಟು ಅಂತ ಹೇಳಬೇಕಾ ಬೇಡವಾ? ಅದನ್ನು ಬಿಟ್ಟು ನಿನ್ನ ಮಗ ವರ್ಸ್ಟ್ ಅಂತ ಹೇಳ್ತಾನೆ ಅಂತ ಅಂದರೆ ಚಂಡಾಮರ್ಕರ ಕ್ವಾಲಿಟಿ ಏನಿದೆ ಅಂತ ನಾವು ಚಿಂತನೆ ಮಾಡಬೇಕಾಯಿತು. ಹಿರಣ್ಯಕಶಿಪಿಗೆ ಸಿಟ್ಟು ಬಂತು. ಅವನು ಕಾಲು ಅಲ್ಲಾಡಲಿಕ್ಕೆ ಶುರುವಾಯಿತು, ಕೈ ಅಲ್ಲಾಡಲಿಕ್ಕೆ ಶುರುವಾಯಿತು, ಕಣ್ಣು ಕೆಂಪಾಯಿತು, ಬಾಯಿ ಅದರಲಿಕ್ಕೆ ಆರಂಭ ಆಯಿತು. ಪ್ರಹ್ಲಾದನನ್ನು ಕರೆದ, ಪ್ರಹ್ಲಾದನನ್ನು ಮಾತಾಡಿಸ್ತಾನೆ. ಸಿಟ್ಟಿನಲ್ಲಿ ಮಾತೂ ಬರುವುದಿಲ್ಲ, ತಡವರಿಸಿಕೊಂಡ. ನಾಳೆ ತನಕ ಕಾಯುವ. ಏನು ಮಾತಾಡಿದ ಹಿರಣ್ಯಕಶಿಪು ಪ್ರಹ್ಲಾದನ ಹತ್ರ? ಪ್ರಹ್ಲಾದ ಏನು ಉತ್ತರ ಕೊಟ್ಟ? ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು.